1ರಿಂದ 15 ವರ್ಷದ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಲು ಹೊಸ ನಿಯಮ ಜಾರಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳು ಮತ್ತು ಸೂಚನೆಗಳನ್ನು ತಿಳಿದುಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಈಗ ನೀವು ಅವರಿಗೆ ಆಧಾರ್ ಕಾರ್ಡ್ ಪಡೆಯುವುದು ಕಡ್ಡಾಯವಾಗಿದೆ. ಹಾಗೆಯೇ 1ರಿಂದ 15 ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸುವ ನಿಯಮ ಬದಲಾವಣೆ ಮಾಡಲಾಗಿದೆ. ಈ ನಿಯಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶಾಲೆಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗೆ ದಾಖಲಾಗಲು ಅಥವಾ ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡೆಯಲು ಅಥವಾ ಉಳಿತಾಯ ಖಾತೆಯನ್ನು ತೆರೆಯಲು ಅಥವಾ ಮಗುವಿನ ಗುರುತಿನ ಚೀಟಿಯನ್ನು ತಯಾರಿಸಲು ಪ್ರತಿಯೊಂದಕ್ಕೆ ಆಧಾರ್ ಕಾರ್ಡ್ ಮಾತ್ರ ಹೆಚ್ಚು ಬಳಸಲಾಗುವ ಗುರುತಿನ ಚೀಟಿಯಾಗಿದೆ ಮತ್ತು ಇದು ಇಂದಿನ ಸಮಯದಲ್ಲಿ ಉತ್ತಮ ದಾಖಲೆಯಾಗಿದೆ. ಇದರ ಸಹಾಯದಿಂದ ಜನರು ಆನ್ಲೈನ್ ಮಾಧ್ಯಮದ ಮೂಲಕ ಅನೇಕ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಲು ನಿಮಗೆ ಜನನ ಪ್ರಮಾಣ ಪತ್ರ, ಆಸ್ಪತ್ರೆಯಿಂದ ನೀಡಲಾದ ರಿಜಿಸ್ಟರ್ ಪ್ರಮಾಣ ಪತ್ರ ಅಥವಾ ಶಾಲಾ ಗುರುತಿನ ಚೀಟಿ ಅಥವಾ ಪೋಷಕರಲ್ಲಿ ಒಬ್ಬರ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಅಥವಾ ಪಾಸ್ಪೋರ್ಟ್ ಅಗತ್ಯವಿರುತ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಈಗ ನೀವು ಅವರ ಆಧಾರ್ ಕಾರ್ಡ್ ಮಾಡಬೇಕಾಗಿದ್ದಲ್ಲಿ ಈಗ ನೀವು ಮೊದಲು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ನಿಮ್ಮ ಸ್ವಂತ ಕೆಲಸ ಅಥವಾ ತಂದೆಯ ಗುರುತಿನ ಚೀಟಿಯನ್ನು ನೀವು ಬಳಸುವ ದಾಖಲೆಯನ್ನಾಗಿ ಸಿದ್ಧಪಡಿಸಬೇಕು. ನಂತರ ನೀವು ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಬೇಕು. ನೀವು ಆನ್ಲೈನ್ ಮಾಧ್ಯಮದ ಮೂಲಕ ಮಕ್ಕಳ ಆಧಾರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಿ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಲು ಮಕ್ಕಳ ಫೋಟೋಗಳನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಉಳಿದ ಎಲ್ಲ ಮಾಹಿತಿಯನ್ನು ತಂದೆ ಅಥವಾ ತಾಯಿಯ ಆಧಾರ್ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ನೀಡಲಾಗುತ್ತದೆ. ಇದರಲ್ಲಿ ತಂದೆ ಅಥವಾ ತಾಯಿಯ ಬೆರಳಚ್ಚುಗಳು ಮತ್ತು ಉನ್ನತ ಸಂಶೋಧನಾ ಸ್ಕ್ಯಾನರ್ ಇರುತ್ತದೆ ಮತ್ತು 5ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಹೆಚ್ಚಿನ ಸಂಶೋಧನಾ ಸ್ಕ್ಯಾನರ್, ಫೋಟೋ, ಬೆರಳಚ್ಚು ಮತ್ತು ಬಯೋಮೆಟ್ರಿಕ್ ಮಾಹಿತಿ ಸಹ ಅಗತ್ಯವಾಗಿದೆ ಮತ್ತು 15 ವರ್ಷಗಳ ನಂತರ ಮಕ್ಕಳು ಮತ್ತೆ ತಮ್ಮ ಬಯೋಮೆಟ್ರಿಕ್ ಡಾಟಾವನ್ನು ನವೀಕರಿಸಬೇಕು. ಸ್ನೇಹಿತರೆ, ಸ್ಕಾಲರ್ಶಿಪ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರುತ್ತಿಲ್ಲ. ಇದೇ ಕಾರಣದಿಂದ 5 ವರ್ಷ ಆದ ನಂತರ ಆಧಾರ್ ಕಾರ್ಡ್ ಅವರು ಅಪ್ಡೇಟ್ ಮಾಡಿಸಿರುವುದಿಲ್ಲ. ಆಧಾರ್ ಕಾರ್ಡ್ನಲ್ಲಿ ಏನು ಅಪ್ಡೇಟ್ ಮಾಡಬೇಕು ಅಂದರೆ ಅವರ ಬಯೋಮೆಟ್ರಿಕ್ ಮತ್ತು ಅರಿಸ್ ಮತ್ತು ಫಿಂಗರ್ ಪ್ರಿಂಟನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತದೆ. ಅದೇ ತರಹದ ಒಂದು 10ರಿಂದ 15 ವರ್ಷ ಆಧಾರ್ ಕಾರ್ಡ್ ಮಾಡಿಸುವವರು ಆಧಾರ್ ಕಾರ್ಡ್ ಮಾಡಿಸಿದ ನಂತರ 10 ಅಥವಾ 15 ವರ್ಷದ ವೇಳೆಗೆ ಮತ್ತೆ ಇನ್ನೊಂದು ಸತಿ ನೀವು ವಿದ್ಯಾರ್ಥಿಗಳ ಮಕ್ಕಳ ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಿಸಬೇಕು. ನೀವು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿರ್ತೀರಾ, ಬಟ್ ನಿಮಗೆ ಅಮೌಂಟ್ ಬಂದಿರಲ್ಲ. ಇದೇ ಸಮಸ್ಯೆಯಿಂದ ಸ್ನೇಹಿತರೆ ನಿಮಗೆ ಸ್ಕಾಲರ್ಶಿಪ್ ಹಣ ಇನ್ನೂ ಕೂಡ ನಿಮ್ಮ ಖಾತೆಗೆ ಅಂದರೆ ವಿದ್ಯಾರ್ಥಿಗಳ ಖಾತೆಗೆ ಇನ್ನೂ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿಲ್ಲ. ಕೆಲವೊಬ್ಬರದ್ದು ಪೆಂಡಿಂಗ್ ಇರುತ್ತದೆ, ಕೆಲವೊಬ್ಬರದ್ದು ಪ್ರೊಸೆಸಿಂಗ್ ಇರುತ್ತದೆ. ಆಧಾರ್ ಕಂಪಲ್ಸರಿ ಅಪ್ಡೇಟ್ ಮಾಡಿಸಲೇಬೇಕು. 5 ವರ್ಷನವರು ಮಾಡಿಸಲೇಬೇಕು ಮತ್ತು ಆಧಾರ್ ಮಾಡಿಸಿದ 10 ಅಥವಾ 15 ವರ್ಷದ ನಂತರ ಮತ್ತೆ ಅದನ್ನು ಆ ವಿದ್ಯಾರ್ಥಿಗಳ ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಿಸಲೇಬೇಕು. ಸ್ನೇಹಿತರೆ, NSP ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡುವಾಗ ಇವಾಗ 9ರಿಂದ ಸ್ಟಾರ್ಟ್ ಆಗುತ್ತೆ. NSP ಸ್ಕಾಲರ್ಶಿಪ್ 9th ಸ್ಟ್ಯಾಂಡರ್ಡ್, 9th, 10th, ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ, PhD, ಎನಿ ಅದರ್ ಕೋರ್ಸಸ್, ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್. ಸ್ನೇಹಿತರೆ, 9ನೇ ತರಗತಿಗೆ ನೀವು ಈಗ NSP ಸ್ಕಾಲರ್ಶಿಪ್ ಮುಂದಿನ ದಿನಗಳಲ್ಲಿ ಅಂದರೆ NSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುವಾಗ 1 ಟೈಮ್ ರಿಜಿಸ್ಟ್ರೇಷನ್ OTR ಮಾಡಿಸಲೇಬೇಕು ಮತ್ತು ಅದನ್ನು ನೀವು ಆಧಾರ್ ಕಾರ್ಡ್ನಲ್ಲಿ ಫಸ್ಟ್ ನೀವು ಚೈಲ್ಡ್ಹುಡ್ ಇದ್ದಾಗ ಬಾಲ್ಯ ಆಧಾರ್ ಕಾರ್ಡ್ ಮಾಡುವಾಗ ಫೋಟೋ ಅದೇ ಇರುತ್ತದೆ. ಸ್ನೇಹಿತರೆ, ನೀವು ಅದನ್ನು ಅಪ್ಡೇಟ್ ಮಾಡಿಸಿರಲ್ಲ. ನಿಮ್ಮ ಫೋಟೋ, ಫಿಂಗರ್ ಪ್ರಿಂಟ್ಸ್ ಅಂದರೆ ಬಯೋಮೆಟ್ರಿಕ್ನಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ನಿಮ್ಮ ಅರೈಸನ್ನು ನೀವು ಸ್ಕ್ಯಾನ್ ಮಾಡಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದರೆ ಮುಂದಿನ ತರಗತಿಗಳಿಂದ ಅಂದರೆ 9ನೇ ತರಗತಿಯಿಂದ ಮೇಲಿರುವಂತಹ ಆಧಾರ್ ಕಾರ್ಡ್ಗಳು ಎಲ್ಲರೂ ಅಪ್ಡೇಟ್ ಮಾಡಿಸಿದರೆ ನಿಮಗೆ ಸ್ಕಾಲರ್ಶಿಪ್ ಹಣ ಕೂಡಲೇ ಜಮಾ ಆಗುತ್ತೆ ಮತ್ತು ಸ್ಕಾಲರ್ಶಿಪ್ ಹಾಕಲು ನಿಮಗೆ ಬಹು ಈಸಿ ಆಗುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು, ನಿಮ್ಮ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ.